ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಸುಖಿ ಭವ ಕನ್ನಡ ವ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಮೊಟ್ಟೆ ಗೊಜ್ಜನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುದ್ದೆಗೆ, ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಬೇಗ ಅಂದರೆ 10 ನಿಮಿಷದಲ್ಲಿ ನಾವು ಮಾಡ್ಕೊಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡ್ಕೊಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕೆ 4 ಮೊಟ್ಟೆನ ನಾನು ಒಡೆದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಟೊಮೊಟೊ, ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ. ಒಗ್ಗರಣೆಗೆ ಒಂದು 10 ಕಾಳು ಮೆಣಸು, ಆಮೇಲೆ ಸ್ವಲ್ಪ ನೋಡಿ ಪಲಾವ್ ಎಲೆ, ಆಮೇಲೆ ಒಂದೇ ಒಂದು ಸ್ಟಾರ್ ಮೊಗ್ಗು, ಆಮೇಲೆ ಸ್ವಲ್ಪ ಚಕ್ಕೆ, 2 ಲವಂಗ, ಮರಾಠಿ ಮೊಗ್ಗು ಕೂಡ ಹಾಕೊಬೋದು. ಮರಾಠಿ ಮೊಗ್ಗು ನೀವು ಬೇಕಾದರೆ ಹಾಕೊಬೋದು ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಬಂದು ನೋಡಿ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬಿರಿಯಾನಿ ಸಾಂಬಾರು ಪೌಡ್ರು, ಇಲ್ಲ ಅಂದರೆ ಬಿರಿಯಾನಿ ಮಸಾಲ ಪೌಡ್ರು, ಇಲ್ಲ ಅಂದರೆ ಗರಂ ಮಸಾಲ, ಧನಿಯಾ ಪುಡಿ, ಇಷ್ಟನ್ನು ನೀವು ಹಾಕ್ಕೊಂಡು ಮಾಡೋ ಅಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮೊಟ್ಟೆ ಗೊಜ್ಜನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಅನ್ನ ರೆಡಿ ಆಗಿದೆ. ನಾನಿವಾಗ ಅನ್ನನ ಒಂದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾನು ಬಾಣಲೆ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ, ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಮುದ್ದೆಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನೀವು ಮಾಡಿದಾಗ ಸೂಪರಾಗಿರುತ್ತೆ ಸ್ನೇಹಿತರೆ, ಚಪಾತಿಗೆ ಎಲ್ಲ. ನೋಡಿ, ಇವಾಗ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಎಲ್ಲ ಕಾದಿದೆ. ಇವಾಗ ನಾವು ತಗೊಂಡಿರೋಂಥ ಸಾಮಗ್ರಿಗಳು ಅಂದರೆ ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗು ಅದೆಲ್ಲನೂ ಹಾಕಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈಗ ಹಾಕಿದ್ದೀನಿ. ಯಾಲಕ್ಕಿ ಕಾಯಿ ಅದೆಲ್ಲ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದು ಹಾಕಿದ ನಂತರ ನಾವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ಈರುಳ್ಳಿನ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ನಾನು ಆಗಲೇ ಮರ್ತಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕು ಸ್ನೇಹಿತರೆ, ಈರುಳ್ಳಿದೆಲ್ಲ. ನೋಡಿ ಸ್ನೇಹಿತರೆ, ಈ ಹಂತದಲ್ಲಿ ನೀವು ಟೊಮೊಟೊ ಕೂಡ ಹಾಕ್ಕೊಬೇಕಾಗುತ್ತೆ. ಟೊಮೊಟೊ ಹಾಕಿದ್ದೀನಿ. ಸ್ನೇಹಿತರೆ, ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಚಕ್ಕೆ ಅಷ್ಟು ನೀವು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ.
ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ನೇಹಿತರೆ. ಉರಿ ಫುಲ್ಲು ಕಡಿಮೆ ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನಾನು ಆಗಲೇ ತಿಳಿಸಿದಂಥ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಹಾಕಬೇಕಾಗುತ್ತೆ. ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ನೋಡಿ ಸ್ನೇಹಿತರೆ. ಇವಾಗ ನೀವು ಇಷ್ಟೆಲ್ಲ ಹಾಕಿದ ನಂತರ ಸ್ನೇಹಿತರೆ ನೋಡಿ, ನಿಮಗೆ ರುಚಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ನೀವು ಸೇರಿಸ್ಕೊಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ನೀರೆಲ್ಲ ಜಾಸ್ತಿ ಸೇರಿಸ್ಬಾರ್ದು ಸ್ನೇಹಿತರೆ. ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ಸ್ನೇಹಿತರೆ, ಮುದ್ದೆಗೆ ಅಥವಾ ಚಪಾತಿಗೆ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಮೊಟ್ಟೆ ತೊಗೊಂಡಿದ್ದೀರಾ ಅದ್ರ ಮೇಲೆ ನೀವು ನೀರಿನ ಪ್ರಮಾಣನ ಹಾಕ್ಕೊಬೇಕಾಗುತ್ತೆ. ಜಾಸ್ತಿ ನೀರನ್ನು ತಗೊಂಡ್ರೆ ತೆಳುವಾಗಿಬಿಡುತ್ತೆ ಗೊಜ್ಜು. ಅದಕ್ಕೆ ಸ್ವಲ್ಪ ನೀರನ್ನು ನೀವು ತೊಗೊಬೇಕಾಗುತ್ತೆ ನೋಡಿ ಸ್ನೇಹಿತರೆ. ನೀರನ್ನು ಸೇರಿಸಿದ ನಂತರ ನೀವು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಬೇಕಾಗುತ್ತೆ ಇವಾಗಲೇ ನೋಡಿ. ಸ್ನೇಹಿತರೆ, ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ತೋರಿಸಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ, ನೀವು ಮೊಟ್ಟೆ ಎಷ್ಟು ತೊಗೊತೀರಾ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರೋ ಅಷ್ಟು ಜನಕ್ಕೆ ನೀವು ಮೊಟ್ಟೆ ತೊಗೊಂಡು ನೀವು ಗೊಜ್ಜನ್ನ ಮಾಡ್ಕೊಬೋದು ಸ್ನೇಹಿತರೆ ನೋಡಿ. ಸ್ನೇಹಿತರೆ ನೋಡಿ, ಈಗ ಅದು ಕುದಿ ಬಂದಿದೆ. ಈ ಹಂತದಲ್ಲಿ ನೀವು ಒಡ್ಕೊಂಡಿರೋ ಅಂದರೆ ನೋಡಿ, ಇವಾಗ ಒಡೆದು ಇಟ್ಕೊಂಡಿರೋಂಥ ಮೊಟ್ಟೆನ ನೀವು ಮೊಟ್ಟೆ ಮಿಶ್ರಣನ ಇದಕ್ಕೆ ಸುರಿಬೇಕಾಗುತ್ತೆ ಸ್ನೇಹಿತರೆ. ಈ ಮೊಟ್ಟೆ ಮಿಶ್ರಣ ಹಾಕಿದ ತಕ್ಷಣನೇ ನೀವು ಕೈ ಆಡಬಾರ್ದು ಸ್ನೇಹಿತರೆ. ಅದು ಚೆನ್ನಾಗಿ ಕುದಿಬೇಕು, ಹೊಂದ್ಕೋಬೇಕು, ಸೆಟ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಹಂಗೆ ಬಿಟ್ಟಿರಬೇಕಾಗುತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಈ ರೀತಿ ಮೊಟ್ಟೆ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿಯೇ ಮೊಟ್ಟೆ ಎಲ್ಲ ನಮಗೆ ಈ ರೀತಿ ಸಿಗಬೇಕಾಗುತ್ತೆ. ಅದಕ್ಕೆ ನೀವು ಕೈ ಆಡಿಸ್ಬಾರ್ದು ಸ್ನೇಹಿತರೆ. ನೋಡಿ ಈ ರೀತಿಯೇ ಇರುತ್ತೆ ಸ್ನೇಹಿತರೆ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ನೋಡಿ ಸ್ನೇಹಿತರೆ, ತಯಾರಾಗಿದೆ ಸ್ನೇಹಿತರೆ. ಇಷ್ಟು ಸಾಕು ಸ್ನೇಹಿತರೆ. ನೋಡಿ ಇವಾಗ ಈ ಹಂತಕ್ಕೆ ನೀವು ಅದನ್ನು ಆಫ್ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಈಗ ಆಗಿದೆ ಸ್ನೇಹಿತರೆ. ನೋಡಿ ಎಲ್ಲ ಮೊಟ್ಟೆ ಎಲ್ಲ ಬೆಂದಿದೆ. ನೋಡಿ ಸ್ನೇಹಿತರೆ, ಇವಾಗ ಆಫ್ ಮಾಡೋದಂತೆ ಮುಗೀತು ಸ್ನೇಹಿತರೆ. ಇಷ್ಟೇ, ಇದು ಎಷ್ಟು ಬೇಗ ಆಗುತ್ತೆ ನೋಡಿ ಸ್ನೇಹಿತರೆ. ಇವಾಗ ಇದಕ್ಕೆ ನೀವು ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಫೈನಲಾಗಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಈಗ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವಾಗ ಫೈನಲಾಗಿ ಈ ರೀತಿ ಆಗಿದೆ ಸ್ನೇಹಿತರೆ. ಮೊಟ್ಟೆ ಗೊಜ್ಜು 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ರುಚಿಯಾದ ಮೊಟ್ಟೆ ಗೊಜ್ಜನ್ನ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇದ್ರ ಜೊತೆ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ, ದೋಸೆ ಜೊತೆ ಸೂಪರಾಗಿರುತ್ತೆ ಸ್ನೇಹಿತರೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಕಡಿಮೆ ಸದಸ್ಯರಿದ್ದಾಗ ನಿಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ಟೈಮ್ಗಳಲ್ಲಿ ಸಾಂಬಾರೆಲ್ಲ ಖಾಲಿ ಆದಂಥ ಟೈಮ್ಗಳಲ್ಲಿ ಒಬ್ಬರೋ ಇಬ್ಬರೇ ಇರ್ತೀರ. ಅಂಥವ್ರಿಗೆ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳಕ್ಕಾಗದಿದ್ದವರು ಮಿಕ್ಸಿಗಳು ಕರೆಂಟ್ ಇರಲ್ಲ. ಕೆಲವೊಂದು ಟೈಮ್ಗಳಲ್ಲಿ ಕರೆಂಟ್ ಹೋಗ್ಬಿಟ್ಟಿರುತ್ತೆ. ಅಂಥ ಟೈಮ್ಗಳಲ್ಲೆಲ್ಲ ನಾವೇನಾದರೂ ಕ್ವಿಕ್ಕಾಗಿ ರುಚಿಯಾಗಿ ಮಾಡ್ಕೊಬೇಕು ಅನ್ನುವಾಗ ಈ ರೀತಿ ಕ್ವಿಕ್ಕಾಗಿ ನೀವು ಮಾಡ್ಕೊಳ್ಳೋ ಅಂಥ ಮೊಟ್ಟೆ ಗೊಜ್ಜನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹ ಕೊಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.